ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಭಾತ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗೋ ಪದಾರ್ಥಗಳು ಹೆಸರುಬೇಳೆ ಮತ್ತು ಮಸೂರ್ ದಾಲ್ ಮಿಕ್ಸ್ ಮಾಡಿರೋದು ಒಂದು ಅರ್ಧ ಕಪ್ಪು, ಅವಲಕ್ಕಿ 1 ಕಪ್ಪಷ್ಟು ನೆನೆಸಿಟ್ಕೊಳ್ಳಿ. ಆಮೇಲೆ ಹುಣಸೆಹಣ್ಣು ನೆನೆಸಿಟ್ಕೊಂಡಿರಿ, ಅರಿಶಿಣದ ಪುಡಿ, ಉಪ್ಪು ಇಷ್ಟನ್ನು ಒಂದು ಕಡೆ ತೆಗೆದಿಟ್ಕೊಳ್ಳಿ. ಹೆಸರುಬೇಳೆ ಮತ್ತು ಮಸೂರ್ ದಾಲ್ನ ತೊಳೆದ್ಬಿಟ್ಟು, ಶೇಂಗಾನ ತೊಳೆದ್ಬಿಟ್ಟು ಅದನ್ನು ಒಂದು ಕುಕ್ಕರ್ಗೆ ಹಾಕಿ, ಒಂಚೂರು ಅರಿಶಿಣ ಪುಡಿ ಹಾಕಿ, ನೀರು ಹಾಕಿ 2 ಲೋಟ ನೀರು ಹಾಕಿಬಿಟ್ಟು ಕರಿಬೇವು ಸೊಪ್ಪು ಹಾಕಿ ಬೇಯೋಕ್ಕಿಡಿ. 1 ವಿಶಿಲ್ ಬಂದರೆ ಸಾಕು. ಆಮೇಲೆ ನಾವು ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀಯಲ್ವಾ, ಅವಲಕ್ಕಿ ಭಾತ್ ಮಾಡ್ತಾಯಿದ್ದೀವಲ್ವ, ಅದಕ್ಕೆ ಅವಲಕ್ಕಿನ ತೊಳೆದ್ಬಿಟ್ಟು ನೆನೆಸಿ ಒಂದು ಬದಿಗೆ ಇಟ್ಕೊಂಬಿಡಿ. ಮೀಡಿಯಮ್ ಅವಲಕ್ಕಿ ಆದರೆ ಒಳ್ಳೆಯದು, ದಪ್ಪ ಅವಲಕ್ಕಿ ಆಗಿದ್ರೆ ಸ್ವಲ್ಪ ನೀರು ಹಾಕಿ ನೆನೆಸೋಕ್ಕಿಡಿ. ಆಮೇಲೆ ನಾವು ಮಸಾಲೆ ಪದಾರ್ಥಗಳನ್ನು ಹುರ್ಕೊಳ್ಳೋಣ. ಈ ಮಸಾಲೆಗೆ ಬೇಕಾಗಿರೋ ಪದಾರ್ಥಗಳು: ಮೆಣಸಿನ್ಕಾಯಿ ಒಂದು 4 ಗುಂಟೂರು, 2 ಗುಂಟೂರು 4 ಬ್ಯಾಡಗಿ ಮೆಣಸಿನ್ಕಾಯಿ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, 1 ಇಂಚ್ ಚಕ್ಕೆ, 1 ಸ್ಪೂನ್ ಹವೀಜ ಅಂದರೆ ಕೊತ್ತಂಬರಿ ಬೀಜ, ಒಂಚೂರು ಜೀರಿಗೆ, 1 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಮೆಂತ್ಯ, ಆಮೇಲೆ ಕೊಬ್ಬರಿ ಇಷ್ಟನ್ನು ಹುರ್ಕೊಳ್ಳಿ. ಬೇಕಿದ್ದರೆ ಗಸಗಸೆ ಹಾಕ್ಕೋಬೋದು, ಆವಾಗ ಸೇಮ್ ಬಿಸಿಬೇಳೆ ಭಾತ್ ಇದೇ ಬರುತ್ತೆ, ಟೇಸ್ಟೇ ಬರುತ್ತೆ. ಒಂಚೂರು ಇಂಗು ಹಾಕಬೇಕು, ಒಂದು ಸಣ್ಣ ಚೂರು ಇಂಗು ಹಾಕಿ ಚೆನ್ನಾಗಿ ಹುರ್ಕೊಂಡು ಪೌಡ್ರ್ ಮಾಡಿಟ್ಕೊಳ್ಳಿ. ತಣ್ಣಗಾದ್ಮೇಲೆ ಪೌಡ್ರ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ, ಆ ಪೌಡ್ರು ಜಾಸ್ತಿ ಪ್ರಮಾಣದಲ್ಲಿದ್ದರೆ ನೀವು ಎಷ್ಟು ಬೇಕೋ ಅಷ್ಟೇ ಹಾಕಿ. ಈಗ ಅದು ಚೆನ್ನಾಗಿ ಹುರ್ಕೋಬೇಕು, ಘಮ ಬರೋವರೆಗೂ, ಈ ಕೊತ್ತಂಬರಿ ಬೀಜದ ಘಮ ಬರೋವರೆಗೂ ನೀವು ಹುರ್ಕೋಬೇಕಾಗತ್ತೆ. ನೀಟಾಗಿ ಹುರ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಳ್ಳಿ ಈ ಥರ. ಆಮೇಲೆ ಬೇಳೆ ತೆಗೆದುಬಿಟ್ಟು, ಕುಕ್ಕರ್ ವಿಶಿಲ್ ತೆಗೆದುಬಿಟ್ಟು ಬೇಳೆನ ತೆಗೆದು ನಿಮ್ಗೆ ಎಷ್ಟು ಬೇಕೋ ರುಚಿಗೆ ಅಷ್ಟು ಪುಡಿನೂ ಹಾಕ್ಬೋದು, ಆದರೆ ನಿಮಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟನ್ನು ನೋಡ್ಕೊಳ್ಳಿ, ಖಾರ ಆಗುತ್ತೋ ಆಗುತ್ತೋ ಅಂತ. ಅದಾದಮೇಲೆ ಅವಲಕ್ಕಿ ಸೇರಿಸಿ ಉಪ್ಪು ಸೇರಿಸಿ, ರುಚಿಗೆ ತಕ್ಕಷ್ಟು ಉಪ್ಪು. ಮುಂಚೆನೇ ಬೇಳೆ ಬೇಯೋಕ್ಕೆ ಉಪ್ಪು ಹಾಕ್ಕೊಂಡಿರ್ತೀವಿ, ಆದ್ದರಿಂದ ನಿಮ್ಗೆ ಈಗ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕಿ. ಇದಾದಮೇಲೆ ಸ್ವಲ್ಪ ಹುಣಸೆ ರಸ ಹಿಂಡಿದ ಮೇಲೆ ನೀವು ನೀರು ಹಾಕಿ ಸ್ವಲ್ಪ ತೆಳುವಾಗೋ ಹಾಗೆ ನೀರು ಹಾಕ್ಕೊಳ್ಳಿ, ಯಾಕಂದರೆ ಅವಲಕ್ಕಿ ನೀರನ್ನ ಹೀರ್ಕೊಂಡ್ಬಿಡುತ್ತೆ. ಅದಕ್ಕೆ ಆಮೇಲೆ 2 ಸ್ಪೂನ್ ಬೆಲ್ಲ ಹಾಕಿ, ಬೆಲ್ಲ ಆಪ್ಷನಲ್ಲು, ಬೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ. ಮೇಲಿಂದ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪಿನ ಒಗ್ಗರಣೆ ಕೊಡಬೇಕು ತುಪ್ಪದಲ್ಲಿ. ಅದು ಇಲ್ಲಿ ಸ್ಕಿಪ್ ಆಗಿದೆ ವಿಡಿಯೋ. ಈ ರೀತಿ ಅವಲಕ್ಕಿ ಭಾತ್ ಮಾಡಿ, ನಿಮ್ಮ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಮಾಡಿ ನೋಡಿ, ನನಗೆ ಕಮೆಂಟ್ಸ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೊಂದು ಸರ್ತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು, ನಮಸ್ಕಾರ.